ಸರ್ ಒಂದ್ ನಿಮಿಷ ಸರ್, ನಂದೊಂದು ಪ್ರಶ್ನೆ ಇದೆ. ದಯವಿಟ್ಟು ನಾನು ಹೇಳ್ತೀನಿ, ಡಿಬೇಟ್ ಕೂತ್ಕೋಬೇಕು. ನಾನ್ ಮಾತಾಡೋದು ಅವ್ರು ಮಾತಾಡೋದು ಬೇಡ. ಅವ್ರಿಗೆ ಕೊಟ್ಟುಬಿಡಿ ಸರ್. ಸಮಯ ಕೊಟ್ಟಿದ್ರಲ್ಲ, ಅವ್ರ ಅವಕಾಶ ತಗೋಬಾರ್ದು. ನಾವೇನ್ ಹೇಳ್ಬೇಕು ಅದು ನಿಮ್ಮ ಮಾಧ್ಯಮದವ್ರಿಗೆ ನಾವು ಹೇಳಲೇಬೇಕು. ಗೊತ್ತಾಯ್ತು. ಒಬ್ರು ಮಾತಾಡಿ, ಒಂದ್ ನಿಮಿಷ ಒಬ್ರು ಮಾತಾಡಿ. ಯಾಕಂದ್ರೆ ಜನಸಾಮಾನ್ಯರಿಗೆ ಕ್ಲಾರಿಫಿಕೇಶನ್ ಅನ್ನೋದು ಬೇಕಾಗಿದೆ. ಅವ್ರು ಮಾತಾಡ್ತಿದ್ದಾರೆ, ನೀವು ಸುಮ್ನಿರಿ, ನೀವು ಮಾತಾಡ್ತಾರೆ, ಅವ್ರು ಸುಮ್ಮನೆ. ನಂದೊಂದು ಪ್ರಶ್ನೆ ಇದೆ ಈಗ, ಓಕೆನಾ? ಈಗ ಮಹಾರಾಷ್ಟ್ರದ ಚುನಾವಣೆಯತ್ತ ದುಡ್ಡುಗಳು ಹೋಗ್ತಾ ಇತ್ತು ಎನ್ನುವಂತಹ ಒಂದು ಮಾತಿದೆ, ಓಕೆನಾ? ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ನನ್ನ ಪ್ರಶ್ನೆ, ನಾನು ಜರ್ನಲಿಸ್ಟ್ ಅಲ್ಲ, ಜನಸಾಮಾನ್ಯ. ನನಗೆ ಬುದ್ಧಿ ಜೀರೋ ಇತ್ತು ಅಂತಾನೆ ಅನ್ಕೊಳ್ಳಿ, ಅಷ್ಟು ಲೆವೆಲ್ ಬುದ್ಧಿ ಇಲ್ಲ ನನಗೆ. ನನಗೊಂದು ಡೌಟ್ ಇದೆ, ಪ್ರತಿ ಎಲೆಕ್ಷನ್ಗೂ ಕೂಡ ದುಡ್ಡು ಕೊಟ್ಟು ಪ್ರಚಾರ ಮಾಡೋದು ಮತ್ತೊಂದು ಮಾಡೋದು ಅವಶ್ಯಕತೆ ಏನಿದೆ? 400-500 ಕೋಟಿಗಳು ಕಂಟೈನರ್ ಲಾರಿಲಿ ಹೋಗ್ತಾ ಇದೆ ಅಂತಂದ್ರೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಸರ್? ನಮಗೆ ಸರಿಯಾದ ರೋಡ್ ಇಲ್ಲ, ರಸ್ತೆ ಇಲ್ಲ. ಯಾರು ಬೇಕಾದ್ರೂ ಕೊಡಿ, ಬಿಜೆಪಿ ಅವರು ಬೇಕಾದ್ರೂ ಕೊಡಿ, ಕಾಂಗ್ರೆಸ್ ಆದವರು ಕೊಡಿ, ಯಾರು ಬೇಕಾದ್ರೂ ಕೊಟ್ಕೊಳ್ಳಿ. ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿ ಟ್ರಂಕ್ ಇಟ್ಲೆ ಹೋಗ್ತಾ ಇದೆ. ಆನ್ಸರ್ ಆಯ್ತು ಮೇಡಮ್, ನಾನು ಆನ್ಸರ್ ಮಾಡ್ಬೇಕಾ ಅವ್ರು ಮಾಡ್ಬೇಕಾ? ನೀವ್ ಹೇಳಿ. ಅವ್ರು ಆಮೇಲೆ ನಾನು ಮಾತಾಡಿದ್ಮೇಲೆ ಅವ್ರು ಮಾತಾಡ್ಲಿ. ನಾನೇನಾದ್ರು ತಪ್ಪು ಮಾಹಿತಿ ಕೊಟ್ರೆ ಅವ್ರಿಗೆ ಸಮಯ ಕೊಟ್ಟಾಗ ಅವ್ರು ಮಾತಾಡ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಮೇಡಮ್, ನೀವು ಹೇಳೋದು 100% ಸತ್ಯ. ಈ ಟ್ರಕ್ಗಳೇ ದುಡ್ಡುಗಳು ಹೋಗ್ತಾ ಇರೋದು, ಚುನಾವಣೆ ಯಾವಾಗ ದುಡ್ಡುಗಳನ್ನ ಹಂಚಕ್ಕೆ ಶುರು ಮಾಡಿದ್ರು, ಯಾವ ರೀತಿ ಆಯಿತು, ಯಾರ BJP ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಬಂದಿದೆ, ಒಂದೇ ಒಂದು ಎಕ್ಸಾಂಪಲ್ ತಮಗೆಲ್ಲ ಕೊಡೋಕ್ಕೆ ಇಷ್ಟಪಡ್ತೀನಿ. ಚುನಾವಣಾ ಬಾಂಡಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ವಹಿಸಿ SBIಗೆ ಚೀಮಾರಿ ಹಾಕಿ, ನೀವೊಬ್ಬರು ಆ ಚುನಾವಣಾ ಬಾಂಡಲ್ಲಿ ಅಕೌಂಟಲ್ಲಿ ದುಡ್ಡು ಕೊಡೋ ಏನು ಲೆಕ್ಕ ಕೊಡೋಕ್ಕೆ ನಿಮ್ಗೆ 6 ತಿಂಗಳು ಬೇಕಾ ಅಂತ ಹೇಳಿ ಚೀಮಾರಿ ಹಾಕಿದ್ಮೇಲೆ ಇವರು ಏನು SBI ಅವರು ತಗೊಂಡೋಗಿ ಲಕೋಟೆಯಲ್ಲಿ ತಗೊಂಡೋಗಿ ರಿಸರ್ವ್ ಬ್ಯಾಂಕ್ಗೆ ಒಂದು ಸುಪ್ರೀಂ ಕೋರ್ಟ್ಗೆ ಆದೇಶ ಕೊಟ್ಟರು. ಇಲ್ಲೇ ತಿಳ್ಕೊಳ್ಳಿ, ಅಲ್ಲಿ ತೆಗೆದಾಗ ಅವ್ರು ತೆಗೆದಾಗ ನೋಡಿದಾಗ ಎಷ್ಟೋ ಕಂಪನಿಗಳು ಮುಚ್ಚಿರೋ ಕಂಪನಿಗಳಿಂದ ದೇಣಿಗೆ ತಗೊಂಡಿದ್ದಾರೆ, ಬಾಂಡ್ ರೂಪದಲ್ಲಿ ಕೊಟ್ಟಿದ್ದಾರೆ. ಲಾಸ್ ಆಗ್ತಾ ಇರೋಂಥ ಕಂಪನಿಗಳಿಂದ ಬಾಂಡ್ಗಳನ್ನ ತಗೊಂಡಿದ್ದಾರೆ BJP ಅವರು. ಈ ತರ ಎಷ್ಟೋ ಇವ್ರಿಗೆ ಟೆಂಡರ್. ನಾನು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಇವ್ರಿಗೆ ಚುನಾವಣೆಯಲ್ಲಿ ಬೇಕಾಗಿರುವ ಹಣವನ್ನ ಸಂಗ್ರಹಿಸಕ್ಕೋಸ್ಕರ ಯಾವುದೋ ಒಂದು ಟೆಂಡರ್ ಕೊಟ್ಟು ಆ ಟೆಂಡರ್ ಇಂದ ಬರುವಂತ ಲಾಭದಿಂದ ಇವರು ಚುನಾವಣಾ BJPಗೆ ಚುನಾವಣಾ ದುಡ್ಡನ್ನ ತಗೊಂಡಿದ್ದಾರೆ. ಇದು ಅವ್ಯವಹಾರ ಅಂತ ಹೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಚುನಾವಣಾ ಆಯೋಗಕ್ಕೆ ಯಾವುದೋ ಬಾಂಡ್ ಅನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಆ ಬಾಂಡ್ನ ಯಾವ ಕಂಪನಿ ಅಂತ ಒಂದು ಉದಾಹರಣೆ ಕೊಡ್ಲಿ. ಕಾಂಗ್ರೆಸ್ ಹೋಗ್ತಾರೆ ಒಂದು ಇಂಥ ಕಂಪನಿ ಅಂತ. ಇವರ ಏನು ನ್ಯಾಷನಲ್ ಅವಾರ್ಡ್ ಕೇಸಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಇಲ್ಲದೆ ಇರೋ ಕಂಪ್ನಿಗಳನ್ನ ಇವರೇ ಸೃಷ್ಟಿ ಮಾಡಿದ್ದಾರೆ, ಇದೆಲ್ಲ ಗೊತ್ತಿದೆ. ಮತ್ತೆ ಇವತ್ತಿನ ಟ್ರಕ್ ಹಣದ ಇದೆಯಲ್ಲ, ಹಣದ ವ್ಯವಹಾರದ ಬಗ್ಗೆ ಈ ಸಬ್ಜೆಕ್ಟ್ ಮಾತಾಡಬೇಕು. ಅದನ್ನ ಬಿಟ್ಟು ಇದ್ರ ಹಿಂದೆ ಈ 15 ವರ್ಷಗಳಿಂದ ಹಿಂದೆ ಇವರ ಪಕ್ಷದ ಅಕೌಂಟ್ ಯಾವ ರೀತಿ ಇತ್ತು, ನಾವಾರು ಪಾರದರ್ಶಕವಾಗಿ ವರ್ಷಕ್ಕೂ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವ್ರಿಗೆ ಎಲ್ಲಿಂದ ಬರ್ತಿತ್ತು ಅನ್ನೋ ಹಣದ ಮಾಹಿತಿನೇ ಇಲ್ಲ. ಇವ್ರ ನಾಯಕರು ಈಗ BJP ತನ್ನ ಪಕ್ಷದಲ್ಲಿ ಇರುವಂತ ಹಣವನ್ನ ಘೋಷಣೆ ಮಾಡುತ್ತೆ ಪ್ರತಿ ವರ್ಷ. ನಮ್ಗೆ ಯಾರು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲದೂ ಕೂಡ ಮಾಹಿತಿ ಇದೆ. ಆದರೆ ಕಾಂಗ್ರೆಸ್ನವರು ಅವರ ತಪ್ಪುಗಳನ್ನು ಮುಚ್ಚಿಡಕ್ಕೆ ನಾವು ಏನು ಬಾಂಡನ್ನ ಸುಳ್ಳನ್ನ ಆರೋಪ ಮಾಡೋದು ಸರಿಯಲ್ಲ. ಹಾಗಾಗಿ ಒಂದ್ ನಿಮಿಷ ಸರ್, ಏನ್ ಹೇಳ್ತೀರಿ ಇದ್ರ ಆರೋಪ? ನೋಡಿ, ಇವಾಗ ಒಂದ್ ನಿಮಿಷ ಇದಕ್ಕೆ ಆನ್ಸರ್ ಬೇಕಾಗಿದೆ. ಒಂದ್ ನಿಮಿಷ ನೋಡಿ, ಇವರ ಮಂತ್ರಿ ಕ್ಯಾಬಿನೆಟ್ ಅಲ್ಲೇ ಹೇಳಿದ್ರು, ಮಹಿಳಾ ಮತ್ತು ಮಕ್ಕಳ ಸಚಿವರು 5 ಫೆಬ್ರವರಿ ಕಂತಿನ 5,000 ಕೋಟಿ ಹಣ, ಇದು 400 ಕೋಟಿ ಹಗರಣದ ಬಗ್ಗೆ ನಾವು ಇಲ್ಲದೆ ಇರೋದಕ್ಕೆ ಯಾವುದು ಆಧಾರ ಇಲ್ಲದೆ ಇರೋದಕ್ಕೆ ಮಾತಾಡ್ತಾ ಇದ್ದೀವಿ. ಆಧಾರ ರಹಿತವಾದಂಥ ಚೀಫ್ ಮಿನಿಸ್ಟ್ರೇ ಅದಕ್ಕೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು, ಅವ್ರ ಹತ್ರನೇ ಹಣ ಇದ್ದಿತ್ತು. 5,000 ಕೋಟಿ ಹಣವನ್ನ ಕೊಟ್ಬಿಟ್ಟಿದೀವಿ ತಿಂಗಳದು ಅಂದ್ರು. ಎಲ್ಲೋಯ್ತು ಹಣ? ಯಾರು ಕೊಟ್ರಿ? ನಿಮ್ಮ ಪ್ರಶ್ನೆ ಇದೆ ಅಲ್ವಾ ಸರ್? ಈಗ 400 ಕೋಟಿಯಲ್ಲೇ ಇರಿ ಸರ್. 400 ಕೋಟಿಲೇ ಇರ್ತೀವಿ. ಇವ್ರು ಕೇಳ್ತಾ ಇರೋದು 2 ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. 2 ಕ್ವಶನ್ ಹೇಳಿದ್ದಾರೆ. ಚುನಾವಣಾ ಬಾಂಡ್ ಅಲ್ಲಿ ದುಡ್ಡು ತಗೊಂಡಿರೋದನ್ನ ಕಂಪನಿ ಹೆಸರು ಹೇಳಿ. ಕಂಪನಿ ಯಾವ ಕಂಪನಿ? ನೀವು ಸುಳ್ಳು ಹೇಳಿರ್ತಿರಲ್ಲ, ಒಂದು ಕಂಪನಿ ಅಂತ ಹೆಸರು ಹೇಳಿ. ಸುಮ್ಮನೆ ನೋಡಿ, ಗಾಳಿಯಲ್ಲಿ ಗುಂಡೊಡೆಯೋ ಕೆಲಸ ಬೇಡ. ನಾನು ಮಾಹಿತಿಯನ್ನು ಕೊಡ್ತೇನೆ.
ಓಕೆ ಸರ್, ನೋಡಿ ಕಂಪನಿ ಹೆಸರು ಹೇಳಿ ಅಂತ ಹೇಳ್ತಿದ್ದಾರೆ ಸರ್. ಒಂದ್ ನಿಮಿಷ ಇರಿ. ಒಂದು ಕಂಪನಿ ಹೆಸರು ಹೇಳಿ. ನಾನು ಹೇಳ್ತೀನಿ, ಒಂದು 5 ನಿಮಿಷ ನಂಗೆ ಸಮಯ ಕೊಟ್ಟರೆ Okay. ನಾನು ಹೇಳ್ತೀನಿ. ಸರ್. ಇಲ್ಲ ಅಂತ ಹೇಳೋದಿಲ್ಲ, ಕೊಡ್ತೀವಿ. ಏನ್ ಅದನ್ನೇನು ದೊಡ್ಡ ವಿಷಯ ಅಲ್ಲ, ಕೊಡ್ತೀವಿ. ಕೊಡಿ ಸರ್, ಅದಕ್ಕೆ ನೋಡಿ, ಕೊಡಿ. ನೀನ್ ಮಾತಾಡಬಾರ್ದು. ನೀನ್ ಮಾತಾಡಂಗಿದ್ರೆ ನಾನು ಡಿಬೇಟೇ ಮಾಡಲ್ಲ. ಖಂಡಿತ ನಾನು ಮಾತಾಡಕ್ಕೆ ಕರ್ಸಿದಾರೆ, ಮಾತಾಡ್ತೀನಿ ನಾನು. ಇದು ನೀವು ಮಾತಾಡಕ್ಕೆ ಕರ್ಸಿದಾರೆ, ಮಾತಾಡ್ತೀನಿ. ಒಂದ್ ನಿಮಿಷ ನೋಡಿ, ನಿಮ್ಗೆ ಆಗಲ್ಲ ಅಂದ್ರೆ ಎದ್ದೋಗ್ಬೋದು, ನೀವು ಮಾತಾಡಿ. ನನಗೇನು ಅಭ್ಯಂತರ ಇಲ್ಲ. ಸರ್ ಒಂದ್ ನಿಮಿಷ, ಅವ್ರು ನೀವು ಮಾತಾಡಿದ್ರಿ, ನೀವು ಎದ್ದೋಗಿ ಅನ್ನಕ್ಕೆ ಇಲ್ಲಿ ಯಾರು ಸರ್, ನಿಂತಲ್ಲ ಇದು ಸ್ಟುಡಿಯೋ. ನೀವು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಕೊಡೋದು. ನನ್ನನ್ನ ಮಾತಾಡಕ್ಕೆ ವಕ್ತಾರನ್ನ ಕರ್ಸಿದಾರೆ, ಒಂದ್ ನಿಮಿಷ. ನನ್ನ ಇಷ್ಟ ಇದ್ರೆ ಮಾತಾಡ್ಸ್ಕೊತಾರೆ ಅವ್ರ. ವಕ್ತಾರರ್ ಕರ್ಕೊಂಡು ಏನ್ ಡಿಬೇಟ್ ಮಾಡ್ತೀರಾ ದೇವ್ರಿಗೆ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಎದ್ದೋಗಿ. ಈಗ ಒಂದ್ ನಿಮಿಷ ನೀವು ಸರ್, ನೀವು ಯಾವತ್ತೂ ಪ್ರಶ್ನೆ ಅಷ್ಟೇ. ಕೇಳಿದ್ರಿ. ಒಂದ್ ನಿಮಿಷ ಸರ್, ನೀವು ಅವ್- ಪ್ರಶ್ನೆ ಈ ಕೇಳಿದ್ರಿ. ಪ್ರಶ್ನೆಗೆ answer ಏನೋ ಕೇಳಿ ಉತ್ತರ ಮೇಡಮ್. ಕೊಡಿ. ಅಲ್ಲ ಸರ್, ಉತ್ತರ ನೋಡಿ, ಕೊಡಿ ಸರ್. ಅವರು ಮಾತಾಡುವಾಗ ನಾನು ಒಂದು ಸಲ ಭಯ ಆಗ್ತಾ ಇಲ್ಲ. ಖಂಡಿತ ಎರಡು ನೋಡಿ ಸರ್, ಎರಡು ನೀವು question ಆನ್ಸರ್ ಕೊಡಿ, ನೋಡಿ. ಆನ್ಸರ್ ಕೊಡಿ. ಇಲ್ಲ ಅಂದ್ರೆ ಆಯ್ತು, ಸರ್, ಮಾಹಿತಿ ಇಲ್ಲ ಅಂತ ಹೇಳಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈ ಎರಡೂ ಪಕ್ಷದವ್ರನ್ನ ಯಾಕೆ ಕರ್ಸಿದೀವಿ ಅಂತಂದ್ರೆ ಜನರಿಗೆ ಒಂದು ಕ್ಲಾರಿಫಿಕೇಶನ್ ಮೇಡಮ್, ಜನರು ಕ್ಲಾರಿಫೈ ಅಲ್ಲ. ಬೇಕೇ ಬೇಕು. ಇದು ಇವಾಗ ನೋಡಿ, ನಾವು ಮಾತಾಡ್ತೀರ ಅವ್ರ ಮಧ್ಯ ಭಯ ಹಾಕೋದು. ಇಲ್ಲ ಸರ್, ಇಲ್ಲ ಇಬ್ರನ್ನೂ ಮಾತಾಡಿಸ್ತೇನೆ. ಅವ್ರ ಸಮಯ ಕೊಡಿ, ನೀವು ಬೇಕಾದ್ರೆ ಫುಲ್ ಡಿಬೇಟ್ Okay, ಮಾಡಿ ನಾನು ಸರ್, ಕೂತ್ಕೊಂಡು ಸರ್, ಕೇಳ್ತೀನಿ. ನಮ್ಗೆ ಏನ್ ಗೊತ್ತಾ? ಇದ್ರೆ ಇದು ಡಿಬೇಟ್ ಸರಿ ಇಲ್ಲ ಹೋಗೋದಿಲ್ಲ. ಸರ್, ನಮ್ ಕಚ್ಚಾಡಕ್ ಕರ್ದೇ ಇಲ್ಲ ನಾವು. ಹಾ, ನಾನ್ ಹೇಳ್ತಾ ನಾನು ಇರೋದು- ಕೊಟ್ಟು ಯಾರ್ದು ಅಂತ ಕೇಳಕ್ ಕರ್ದಿದ್ದ. ನಾನ್ ಹೇಳ್ತಾ- ಸರ್ ಒಂದ್ ನಿಮಿಷ, ಅವ್ರು ಮಾತಾಡ್ತಿದ್ದಾರೆ, ನೀವು ಆ questionಗೆ answer ಮಾತಾಡಿದ್ಮೇಲೆ ಕೊಡಿ. ಅವ್ರು ಗಂಟೆ ಮಾತಾಡ್ಲಿ, ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ. okay. ಅವ್ರು ಮಾತಾಡ್ಲಿ, ಗಂಟೆ ಗಟ್ಲೆ ಮಾತಾಡ್ಲಿ, ನಾನು ಹೇಳ್ದ. ನೋಡಿ ಮೇಡಮ್, ಇವಾಗ ನೀವು ಕೇಳ್ತಿದ್ರೆ 400 ಕೋಟಿ, ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋರು ಯಾರು? ಮೊದಲನೇ ಕ್ವಶನ್. ಇದಕ್ಕೆ 400 ಕೋಟಿಗೆ ಉತ್ತರ ಕೊಡ್ಬೇಕಾಗಿರೋರು ಯಾರು? ಒಂದು, ಇದು ರಿಸರ್ವ್ ಬ್ಯಾಂಕ್ ಅಲ್ಲಿ ಈ ನೋಟ್ಗಳು ಆಗ್ಲೇ 2000 ನಿಂತೋಗಿ 1 ವರ್ಷ ಹತ್ರ ಆಗೋಗ್ತಾ ಇದೆ. 1 ವರ್ಷ ಆಗೋಗ್ತಾ ಇದೆ. 2000 ತುಂಬಾ ಹಳೇದು ಸರ್. ತುಂಬಾ ಹಳೇದೆ. 1 ವರ್ಷದ ಮೇಲೆ ಹಾಕಿದೆ. 1 ವರ್ಷದ ಮೇಲೆ ಆಗ್ತಾ ಇದೆ. ಇದು ನೋಟ್ಗೆ ವಾರಸ್ತಾರೆ ಯಾರು ಅಂದ್ರೆ ರಿಸರ್ವ್ ಬ್ಯಾಂಕ್ ಅವರು ವಾರಸ್ತಾರೆ. ಇದಕ್ಕೆ ಅವರು ಉತ್ತರ ಕೊಡಬೇಕು. 400 ಕೋಟಿ ಯಾರೇ ಆಗಿರ್ಲಿ, ಇದು ಬ್ಲ್ಯಾಕ್ ಮನಿ ತಪ್ಪು. ಇವರು ನೋಟ್ ಬ್ಯಾನ್ ಮಾಡಿರೋದು ಯಾಕೋಸ್ಕರ? ನೋಟ್ ಅಮಾನ್ಯೀಕರಣ ಯಾಕೆ ಮಾಡಿದ್ರು? ಇವತ್ತಿನ ದಿವಸ ಬ್ಲ್ಯಾಕ್ ಮನಿ ಕಡಿಮೆ ಆಗತ್ತೆ ಅಂತ ಮಾಡಿದ್ದು ನೋಟ್ ಅಮಾನ್ಯೀಕರಣ ಆಗ್ಲಿಲ್ಲ. ಭಯೋತ್ಪಾದಕರೇ ಕಡಿಮೆ ಆಗತ್ತೆ ಅಂತ ಹೇಳಿ ಖಂಡಿತ ಆಗಿದೆ. ನೋಡಿ, ಖಂಡಿತ ಆಗಿದೆ, ಒಂದ್ ನಿಮಿಷ. ಖಂಡಿತ ಆಗಿದೆ. ನೋಡಿ ಮೇಡಮ್, ಇಲ್ಲ ಸರಿ ಇಲ್ಲ. ಮಾತಾಡಿಸ್ತೀನಿ ಸರ್. ಖಂಡಿತ ಆಗಿದೆ. ನೋಡ್ರಿ, ಇವರು ಬಿಜೆಪಿಯವರು ಈ ತರ ಮಧ್ಯ ಮಾತಾಡೆ ಜನಗಳಿಗೆ ಮಾಹಿತಿ ಕೊಡ್ತಾ ಇರೋದನ್ನ ತಪ್ಪು ದಾರಿಗೆ ಎಳಿತಾ ಇರೋದೇ ಬಿಜೆಪಿ ಅವರು. ನೀವು ಮಾತಾಡಿ ಸರ್, ನೀವು ನಾನು ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಸರಿ, ನೀವು ಅವ್ರು ಕೇಳಿ. ನಾನು ಆಮೇಲೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಮಧ್ಯ ಬಾಯಿ ಭಯೋತ್ಪಾದನೆ ಕಡಿಮೆ ಮಧ್ಯ ಆಗಿದೆ. ಬಾಯಿ ಹಾಕ್ಬೇಡ್ರಿ ನೀವು. ಮಾತಾಡಿ ಮುಗಿಸ್ಲಿ ಮಧ್ಯ ಸರ್. ಬಾಯಿ ಹಾಕ್ಬೇಡ್ರಿ. ನಿಮಗೆ ಸಮಯ ಆ ಕೊಟ್ಟಾಗ ಅವಾಲ ಮಾತಾಡ್ರಿ. ಹಗರಣ ನಿಂತಿದೆ. ಈಗ ಯಾರು ಸರ್, ಜನಕ್ಕೆ ಹೇಳಿ ತಪ್ಪು ಸರ್. ಮಾಹಿತಿ ಕೊಡೋದು? ವಾಸುದೇವ್ ಮೂರ್ತಿ ನಿಮ್ಮನ್ನ ಅವರೇ, ನೋಡಿದವ್ರು ಅಷ್ಟೇ. ಆಮೇಲೆ complete ಕೊಟ್ಬಿಡಿ, ನಾನು ಮಾಹಿತಿ ಹೇಳ್ತಾ ಇದ್ದೀನಿ. ಕೊಟ್ಬಿಡಿ. ಇವ್ರು ನೋಟ್ ಬ್ಯಾನ್ ಆದಾಗ ಎಷ್ಟು ಜನ ಸತ್ರು, ಹಾಸ್ಪಿಟ್ಲಲ್ಲಿ ದುಡ್ಡಿಲ್ಲದೆ ಸತ್ರು. ಮದುವೆ ಮಾಡಿ ಹೆಣ್ಮಕ್ಳು ಮದುವೆ ಮಾಡಕ್ಕೆ ದುಡ್ಡು ಇಟ್ಕೊಳ್ದಿದ್ದವರು ಎಷ್ಟೋ ಜನ ಮದುವೆ ಮಾಡೋಕ್ಕಾಗಲಿಲ್ಲ. ಈ ಥರದ್ದೆಲ್ಲನೂ ಕೂಡ ನೋಟ್ ಅಮಾನ್ಯೀಕರಣದಲ್ಲಿ ಆಗಿರೋವಂಥದ್ದು. ಇವತ್ತು 400 ಕೋಟಿ ಸಿಕ್ಕಿದೆ ಅಂತಂದರೆ ಇದಕ್ಕೆ ನೇರ ಕಾರಣ ಏನು? ಚುನಾವಣಾ ರಿಸರ್ವ್ ಬ್ಯಾಂಕೇ ಕಾರಣ. ಮತ್ತೆ ಇವತ್ತು ನಡೆಸ್ತಾ ಇರೋಂಥ ಕೇಂದ್ರ ಸರ್ಕಾರ ಯಾರದೇ ಆಗಿರಲಿ ದುಡ್ಡು, ಅದು ಯಾವ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಯಾರೋ ಒಬ್ಬ ಹೊರದೇಶದೊಂದಾಗಿರಲಿ, ಯಾವುದೇ ರಾಜಕೀಯ ಪಕ್ಷದೊಂದಾಗಿರಲಿ, ಏನೇ ಆಗಿರಲಿ, ಇದ್ರ ತನಿಖೆ ಆಗಬೇಕು. ಇದು ಯಾರು ತಪ್ಪಿಸ್ತಾರೋ ಇದು ನೋಡಿ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಈ ಪಾಕಿಸ್ತಾನವರು ನೋಟು ಬಾಂಗ್ಲಾದೇಶದವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ನಮ್ಮ ಆರ್ಥಿಕ ಪರಿಸ್ಥಿತಿನ ಅಲ್ಲೋಲ ಕಲ್ಲೋಲ ಮಾಡೋಕ್ಕೋಸ್ಕರ ಇವರು ನೋಟನ್ನ ಪ್ರಿಂಟ್ ಮಾಡಿ ಒಳಗಡೆ ತಂದು ಆರ್ಥಿಕ ಪರಿಸ್ಥಿತಿ ದೇಶವನ್ನು ಹಾಳು ಮಾಡೋಕ್ಕೆ ಇಡೋಕ್ಕೋಸ್ಕರ ಈ ನೆರೆ ದೇಶಗಳು ನಮಗೆ ತೊಂದರೆ ಕೊಡ್ತಾ ಇದ್ರು. ಅದರಿಂದ ಇವರು ನೋಟ್ ಬಂದ್ ಮಾಡಿದ್ರು. ಈ ಆರ್ಥಿಕ ಪರಿಸ್ಥಿತಿ ಈಗಲೇ ನೆಲ ಕಚ್ತಾ ಇದೆ. ಅದರಲ್ಲಿ ಇವ್ರು ಈ ತರ 400 ಕೋಟಿ 500 ಕೋಟಿ ಸಿಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದ ವಿಫಲತೆ, ವೈಫಲ್ಯತೆ. ನೋಡಿ, ಯಾವುದೇ ದೇಶದ ಹಣ ಏನು ಅಮೌಲ್ಯೀಕರಣವನ್ನ ಮಾಡಬೇಕು ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಥೀಸಿಸ್ ಏನಿದೆ, ಪ್ರಾಬ್ಲಮ್ ಆಫ್ ಎ ರುಪಿ ಅನ್ನುವಂಥ ಥೀಸಿಸ್ ಅಲ್ಲಿ ಅಂಬೇಡ್ಕರ್ ಅವರು ಆರ್ಥಿಕ ವ್ಯವಸ್ಥೆ ಒಂದು ಸುಭದ್ರವಾದ ದೇಶ ನಡಿಬೇಕು, ಆರ್ಥಿಕ ವ್ಯವಸ್ಥೆ ಸರಿ ಇರಬೇಕು, ಈ ಒಂದು ಆಗ ಏನು ನೋಟಿನ ಭ್ರಷ್ಟಾಚಾರಗಳು ಮತ್ತು ನಕಲಿ ನೋಟ್ಗಳು ನಿಲ್ಲಬೇಕು ಅಂದರೆ ಈ ಹಣದ ಮುದ್ರಣವನ್ನು 20 ವರ್ಷಗಳಕ್ಕೆ ಒಂದ್ಸಲಿ ಇದನ್ನು ಅಮಾನ್ಯಗೊಳಿಸಿ ಹೊಸ ಪದ್ಧತಿ, ಹೊಸ ನೋಟುಗಳನ್ನು ಬಿಡಬೇಕು ಅನ್ನುವಂಥ ಥೀಸಸ್ಸನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಥೀಸಸ್ಸನ್ನು ಓದ್ಕೊಂಡೇ ಮೋದಿಯವರು ಮತ್ತೆ ಆಗ್ತಾ ಇರ್ತಕ್ಕಂಥ ಏನು ಹವಾಲ ಹಗರಣದಿಂದ ಆಗ್ತಾ ಇದ್ದಂಥ ನೆರೆಯ ರಾಷ್ಟ್ರಗಳಿಂದ ಆಗ್ತಾ ಇರ್ತಕ್ಕಂಥ ಉಗ್ರಗಾಮಿಗಳಿಗೆ ಅಲ್ಲಿನ ದುಡ್ಡು ಅಲ್ಲೇ ಪ್ರಿಂಟ್ ಮಾಡಿ ಎಕ್ಸ್ಚೇಂಜ್ಗೆ ಅವಕಾಶವಾಗ್ತಾ ಇದ್ದಿಂದ ಇದೆಲ್ಲವನ್ನ ಪರಿಗಣಿಸಿ ನೋಟ್ ಬ್ಯಾನ್ ಅನ್ನ ಮಾಡಿದ್ರು. ಅದರಿಂದ ಆದಂಥ ಅನೇಕ ಇವತ್ತು
ಸುಧಾರಣೆಗಳಾಗಿದೆ. ಈ ಕಾಗೆ ಬಂದು ಕುತ್ಕೊಂಡ ತಕ್ಷಣ ಅದೇನೋ ಆಯ್ತು ಅಂತಾರಲ್ಲ, ಹಂಗೆ ಕಾಂಗ್ರೆಸ್ನವರು ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರೋ ಬಿ ಪಿ ಇದ್ದವರು ಲೈನಲ್ಲಿ ನಿಂತಿರುವಾಗ ಆತರ ಪಾಪ ಸಾಹುಕಾರಗಳು ಯಾರು ಸಾಯ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಎಷ್ಟು ಕೋಟಿ ಹಣ ಇತ್ತು, ಅವ್ರಿಗೇನಾಗ್ಲಿಲ್ಲ. ಆದ್ರೆ ಇವತ್ತು ಯಾರೋ ಜನಸಾಮಾನ್ಯರ ಅವರು ಸುಸ್ತಾಗಿ ಬಿದ್ದಿದ್ದನ್ನೇ ಇವರು ಬಹಳ ಪ್ರಚಾರ ಮಾಡಿ ಅದನ್ನ